ಆಮೇಲೆ ಈಗೆಲ್ಲ ಸರ್ವಿಸ್ ಡಾಗ್ಸ್ ಇದೆ. ನಾಯಿ ಪಾಪ ಹೆಲ್ಪ್ ಮಾಡುತ್ತೆ, ಕಣ್ಣಿಲ್ದೇ ಇರೋರಿಗೆ ಅದು ಸರ್ವಿಸ್ ಆಗುತ್ತೆ. ಇಲ್ಲ ರಿಯಲ್ ಅದು. ಅಂದರೆ ಸರ್ವಿಸ್ ಡಾಗ್ಸ್ ಇದ್ದಾವೆ, ಪ್ರೊವೈಡ್ ಮಾಡ್ತಾರೆ ಟ್ರೈನಿಂಗು. ಆಮೇಲೆ ನಿಮಗೆ ಈಗ ವೀಲ್ ಚೇರ್ಸಲ್ಲಿ ಇರೋರಿಗೆ ತೀರಾ ಏನು ತಲೆ ಓಡಲ್ಲ ಅಂದರೆ ಸರ್ವಿಸ್ ಡಾಗ್ಸ್ ಅಂತ ಅದು ಲೀಡ್ ಮಾಡುತ್ತೆ. ಸೊ ಕೇರ್ ಟೇಕರ್ ಆಗದೆ ಇದ್ದರೆ ದಯವಿಟ್ಟು ಒಂದು ನಾಯಿ ಆದರೂ ಸಾಕಿ, ಅದಾದರೂ ನಿಮಗೆ ಹೆಲ್ಪ್ ಮಾಡುತ್ತೆ. ದಿಸ್ ಇಸ್ ಆಲ್ ರಿಯಲ್. ಈಗ ಅದಕ್ಕೇ ನೀವು ಆಚೆ ಎಲ್ಲ ಹೋದಾಗ ಅದು ನಾಯಿ ಸರ್ವಿಸ್ ಡಾಗ್ ಅಂದರೆ ಅದು ಮುಟ್ಟೋಂಗಿಲ್ಲ, ನೀವು ಡೋಂಟ್ ಈಸ್ ಎಟ್ ವರ್ಕ್ ಅಂತ ಹೇಳ್ತಾರೆ. ಸೊ ಆ ಥರ ನಾಯಿನ ಇಟ್ಕೊಳ್ಳಿ. ಇಲ್ಲ ಅಂದರೆ ಬೆಸ್ಟ್ ಹೇಳ, ಒಂದು ಬ್ಯಾಡ್ ಟೈಮ್ ಬಂದಿದೆ ಅಂತ ಅಂದರೆ ಅದನ್ನು ನೀವು ಸರ್ವೈವ್ ಮಾಡೋದನ್ನು ಕಲ್ತ್ಕೋಬೇಕು. ಬಿಗ್ ಬಾಸ್ನಲ್ಲಿ ಇನ್ನೊಂದು ವಿಚಾರ ನಾನು ಕಲ್ತಿದ್ದು ಅಲ್ಲಿ ರಿಯಲ್ ಲೈಫಿಗೆ ನಾನು ಏನು ಅಳವಡಿಸ್ಕೋತೀನಿ ಅಂದರೆ, ಒಂದೊಂದು ದಿವಸ ನಮ್ಗೆ ಒಂದೊಂದು ಟಾಸ್ಕ್ ಕೊಡ್ತಾರಲ್ಲಿ. ಇವತ್ತು ನೀವು ಮಗು ಆಗ್ಬೇಕು ಇಡೀ ದಿವಸ ಅಂತ ಹುಚ್ಚರ ಥರ ಆಡ್ತಾ ಇರ್ತೀವಿ ನಾವಲ್ಲಿ. ಒಂಚೂರು ಕ್ಯಾರೆಕ್ಟ್ರಿಂದ ಆಚೆ ಬಂದರೆ ಬೇರೆ ಅವರು ಹೇಳ್ತಾರೆ ವಾಯ್ಸಲ್ಲಿ, ರಿಷಿಕಾ ಅವರೇ ನೀವು ಕ್ಯಾರೆಕ್ಟ್ರಿಂದ ಆಚೆ ಬಂದಿದ್ದೀರಾ, ದಯವಿಟ್ಟು ಮಗುವಾಗಿ ಮತ್ತೆ ಅಂತ. ಅಯ್ಯೋ ಯಾವಾಗಲೂ ಹಂಗೆ ರಿಯಲ್ ಲೈಫು. ರಿಷಿಕಾ ಅವರೇ ನಿಮಗೆ ಈಗ ನಾವು ಏನಿದು ಸ್ಟಿಕ್ ಕೊಟ್ಟಿದ್ದೀವಿ, ಅದರಲ್ಲಿ ಓಡಾಡ್ತಾ ಇರಿ, ಅದೇ ನನ್ನ ಟಾಸ್ಕ್ ಜೀವನದ್ದು. ಸೊ ಅದನ್ನು ನಾವು ಏನು ಬಿಗ್ ಬಾಸಲ್ಲಿ ಕಲ್ತ್ವಿ ಅಲ್ವಾ, ಅದನ್ನು ನಾನು ತುಂಬ ಚೆನ್ನಾಗಿ ಇದು ಮಾಡ್ಕೊಂಡು. ಆಮೇಲೆ ಇನ್ನೊಂದು ದಿವಸ ನಾವು ಅಲ್ಲಿ ಸ್ಕೂಲ್ ಮಕ್ಕಳಾಗಿ ಹೋಗ್ತೀವಿ. ಸೊ ಸ್ಕೂಲ್ ಮಕ್ಳ ಥರನೇ ಇರಬೇಕು ಫುಲ್ ಡೇ. ನಾನು ಏನಕ್ಕೆ ಇದು ಹೇಳ್ತಿದ್ದೀನಿ ಅಂದರೆ, ದೇವರು ಬಿಗ್ ಬಾಸು ಇದು ರಿಯಲ್ ಲೈಫಲ್ಲಿ ಒಂದೊಂದು ಟಾಸ್ಕ್ ಕೊಡ್ತಾನೆ ಆಯಿತಾ. ನಂತರ ಇರೋಳಿಗೆ ಅವರು ನಾರ್ಮಲ್ ಟಾಸ್ಕ್ ಕೊಟ್ಬಿಟ್ರೆ ನನಗೆ ಮರ್ಯಾದೆ ಹೋದಂಗದು. ಸೊ ಐ ಆಮ್ ರಿಯಲಿ ಗ್ಲ್ಯಾಡ್ ಹಿ ಚೋಸ್ ಮೀ ಫಾರ್ ದಿಸ್. ಬೇರೆ ಯಾರು ಕೊಟ್ಟಿದ್ರು ಅದು ಇಷ್ಟು ಕುಗ್ಗಿ ಹೋಗ್ತಿದ್ರೋ, ಅವ್ರ ಕೈಲಿ ಆಗ್ತಿರ್ಲಿಲ್ವ, ಪಾಪ ಬಿಡಿ ಬೇರೆ ಯಾರಿಗೋ ಕೊಡೋಷ್ಟು ನನಗೆ ಕೊಡಲಿ, ನಾನು ಅದಕ್ಕೆ ಬೇಕಾದ್ರೆ ಗ್ಲಾಮರ್ ಎಲಿಮೆಂಟ್ ಹಚ್ತೀನಿ. ಒಂದು ಸಿನಿಮಾದಲ್ಲಿ ನಾವು ಈ ಥರ ಒಂದು ಕ್ಯಾರೆಕ್ಟರ್ನ ಗ್ಲಾಮರಸ್ ಆಗಿ ಹೆಂಗೆ ತೋರಿಸ್ತೀವಿ, ಹಂಗೆ ನಾನು ರಿಯಲ್ ಲೈಫಲ್ಲಿ ಇರ್ತೀನಿ ಬಿಡಿ. ನಂಗೆ ಆ ಸ್ಟಿಕ್ ಅಂದರೆ ಭಾಳ ಇಷ್ಟ ಇವಾಗ. ಎಲ್ಲೋ ಹೋಗ್ತಾನೂ ನನಗೆ. ಆಮೇಲೆ ನನಗೇನು ಬೇಜಾರು ಏನಾಗಲ್ಲ. ಐ ಜಸ್ಟ್ ಫೀಲ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್. ಯಾಕಂದರೆ ನನ್ನನ್ನು ನಾನೇ ನೋಡ್ಕೊಂಡಿರೋದಲ್ವ ಅಂಥ ಒಂದು ಕಷ್ಟದ ನಾನು ಹೆಂಗಿದ್ದೆ, ಆಮೇಲೆ ಹೆಂಗೆ ಇಲ್ಲಿಗೆ ಬಂದಿದ್ದೀನಿ. ಎವ್ರಿ ಡೇ ಐ ಹ್ಯಾವ್ ಸೀನ್ ಮಿರಿಕಲ್ಸ್. ಸುಮ್ಮನೆ ನಾನು ಇದನ್ನು ಇಂಟರ್ವ್ಯೂಗೋಸ್ಕರ ಅಥವಾ ಕ್ಯಾಮ್ರಾ ಇದೆ ಅಂತ ಕ್ಯಾಮ್ರಾ ಮುಂದೆ ನಾನು ಸುಳ್ಳು ಹೇಳೋದೇ ಇಲ್ಲ ಯಾವತ್ತೂ, ಅಥವಾ ನಿಮಗೋಸ್ಕರನೋ ಅಥವಾ ಏನೋ ಸ್ಕೋಪ್ ತೊಗೋಬೇಕು ಅಂತ ನಾನು ಹೇಳ್ತಾನೆ ಇಲ್ಲ. ನಂಗೆ ಅದು ಬೇಕೂ ಆಗಿಲ್ಲ. ಸತ್ಯವಾಗ್ಲೂ ಹೇಳ್ತಾ ಇರೋದು ನಾನು. ಅಂದರೆ ನಾನು ಏನೇನು ಜೀವನದಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಲ್ವಾ, ಇದು ನಾರ್ಮಲ್ಸಿಲಿ ನನಗೆ ಚಾನ್ಸೇ ಇಲ್ಲ ಅದು. ಸೊ ನನಗೇನಾದರೂ ದೇವರು ಮತ್ತೆ ಹಿಂದಕ್ಕೆ ಹೋಗ್ಬಿಟ್ಟು ಸೃಷ್ಟಿಗಿಂತ ಮುಂಚೆ ಆ ಎಪಿಸೋಡ್ ನಿನ್ಗೆ ಹಾಕ್ಬೇಕೋ ಬೇಡವೋ ಅಂದರೆ ದಯವಿಟ್ಟು ಹಾಕಿ ಅಂತಲೇ ನಾನು ಹೇಳೋದು. ಯಾಕಂದರೆ ಇಟ್ ಈಸ್ ಮೇಡ್ ಮೀ ಹೂ ಐ ಆ್ಯಮ್. ಆಮೇಲೆ ನಾನು ಒಂದು ತುಂಬ ಹೆಮ್ಮೆಯಿಂದ ಹೇಳಬಲ್ಲೆ ಐ ರಿಕವರ್ಡ್ ಫ್ರಮ್ ಸಮಥಿಂಗ್ ಲೈಕ್ ದಿಸ್ ಅಂತ. ಅಫ್ಕೋರ್ಸ್ ಟು ದ ಎಂಡ್ ಆಫ್ ದ ಜರ್ನಿ ಬಂದಿದೆ ಇವಾಗ, ಬಟ್ 90% ಬಂದಾಗಿದೆಯಲ್ವಾ. ಸೊ ಅದಕ್ಕೆ ಹೆಜ್ಜೆ ಇಡೋಕ್ಕೆ ನಾನು ಮತ್ತೆ ಕಲ್ತ್ನಲ್ವ. ಅಂದರೆ ಈಗ ನಾನು ಅದನ್ನೇ ಹೇಳ್ತಿರ್ತಾರೆ, ಈ ಲ್ಯಾಬ್ಸಲ್ಲೆಲ್ಲ ರ್ಯಾಟ್ಸ್ ಯೂಸ್ ಮಾಡ್ತಾರೆ ಏನೋ ಒಂದು ಟೆಸ್ಟ್ ಮಾಡೋಕ್ಕೆ. ಹಂಗೆ ದೇವ್ರು ನನ್ನ ಮೇಲೆ ಟೆಸ್ಟ್ ಮಾಡಿರ್ಬೋದು ಯಾರಿಗೂ, ಒಂದಷ್ಟು ಜನದ ನಾನು ಒಂದಷ್ಟು ಜನ ದಿಸ್ ಇಸ್ ಪಾಸಿಬಲ್ ಅಂತ ತೋರ್ಸೋಕ್ಕೆ. ಸೊ ನಿಮ್ಮ ಟ್ಯಾಟು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಬಿ ಏನದು, ವಿ ಇದೆ, ತ್ರಿಶೂಲ ಇದೆ, ಈ ಕೊಂಬುಗಳು ಯಾಕೆ? ಸೊ ಯಾರು ರಿಷಿಕಾ ಅಡ್ಡಕ್ಕೆ ಬರಬೇಡಿ ಅಂತ ಇಲ್ಲ ದಿಸ್ ಹೋಲ್ ಕೋರ್ಸ್ ಆಫ್ ಟೈಮ್ ಅಲ್ವಾ, ದೇವರು ಅಂತ ಒಬ್ಬ ಇದ್ದಾನೆ. ಬಟ್ ನನಗೆ ಆ್ಯಕ್ಚುಲಿ ನಾನೇ ಶುರು ಮಾಡಿದ್ದು. ಎಲ್ಲರೂ ಸಿನಿಮಾದಲ್ಲಿ ಹಾಕೊಂಬಿಟ್ರು ಅದನ್ನ, ಡೆವೆಲ್ ಅಂತ ಸಿನಿಮಾನೇ ಮಾಡಿಬಿಟ್ರು ಅಂತ, ಕೇಡಿ ದ ಡೆವೆಲ್ ಅಂತ ಹಾಕ್ಬಿಟ್ರು. ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಲ್ಲಿ ದೇವರೇ ಅಂತ ನಾನು ಮಾಡಿದ್ದು ಫಸ್ಟು. ಯಾಕಂದರೆ ನಾನು ರಿಯಲಿ ಅಂದ್ಕೊಂಡಿದ್ದು ನನ್ನ ಹಾರ್ಟಲ್ಲಿದ್ದಿದ್ದು. ಆಮೇಲೆ ಆ ಡೆವಿಲ್ ಅನ್ನೋ ದೇವ್ರ ಬಗ್ಗೆ ನನಗಿರೋವಂಥ ಒಂದು ಇದು ಏನಂತಾರೆ, ಆಲ್ ಸಾರ್ಟ್ಸ್ ಆಫ್, ನನಗೆ ನೋಡಿ ಮಾತೇ ಬರ್ತಾಯಿಲ್ಲ, ನಿಂತೇ ಹೋಯ್ತು ಅಲ್ಲಿಗೆ. ಅಫ್ಕೋರ್ಸ್ ಐ ರಿಯಲಿ ಬಿಲೀವ್ ಇನ್ ಹಿಮ್ ಆರ್ ಹರ್. ಹುಡುಗಿನೂ ಡೆವೆಲ್ ಆಗ್ಬೋದು, ದೇವರು ಇವ್ರೂ ಆಗ್ಬೋದು. ಏಂಜಲ್ಸ್ ಇದ್ದಾರೆ ಅಂತಂದರೆ ಡೆವಿಲ್ ಇದ್ದೇ ಇರುತ್ತೆ ಅಂತ. ಅಂದರೆ ಈಗ ನಾವು ಮನುಷ್ಯರಲ್ವಾ, ಸಾಫ್ಟಾಗಿ ಚೆನ್ನಾಗಿರ್ತೀವಿ. ಸಡನ್ನಾಗಿ ಯಾರಾದರೂ ಇರಿಟೇಟ್ ಮಾಡಿದ್ರೆ ಆ ಡೆವೆಲ್ ಆಚೆ ಬರುತ್ತೆ ನಮ್ಮದ್ರಲ್ಲಿ. ಅದಿಲ್ದರೆ ಇರೋರು ಈ ಜಗತ್ತಲ್ಲಿ ಸಾಧ್ಯವೇ ಇಲ್ಲ. ಇದ್ದರೆ ಅವರು ವೇಸ್ಟ್ ಬಿಡಿ ಅಂತ, ಅವರು ಮನುಷ್ಯರೇ ಅಲ್ಲ. ಸೊ ಅದಕ್ಕೆ ನಾನು ತುಂಬ ರೆಸ್ಪೆಕ್ಟ್ ಕೊಡ್ತೀನಿ ಆ್ಯಂಡ್ ಮರ್ಯಾದೆ ಕೊಡ್ತೀನಿ. ಯಾಕಂದರೆ ಆ ಕೆಲಸ ನೀವು ಸಾಫ್ಟಲ್ಲಿ ಅದು ಚಾನ್ಸೇ ಇಲ್ಲ.
ನೀವು ಯಾರಿಗಾದ್ರೂ ಹೋಗಿ ಹೇಳಿ ಅಮ್ಮ ಮಾಡು ದಯವಿಟ್ಟು ಪ್ಲೀಸ್ ಮಾಡಮ್ಮ ಒಂದ್ಸಲಿ ಮಾಡು. ಆಮೇಲೆ ಸಂಸ್ಕೃತ ಬಂದ್ಬಿಟ್ಟು ಮಾಡ್ತೀಯೋ ಇಲ್ವೋ ಅಂತ ಮಾಡ್ತೀನಿ ಸರ್ ಟಕ್. ಸೊ ಆ ಒಂದು ಭಾವಕ್ಕೆ ಡೆವಿಲ್ ಅಂತ ನಾನು ಕೊಟ್ಟಿರೋಂಥ. ಆಮೇಲೆ ಅದು ಕೊಂಬಿರೋದು ಇಲ್ಲಿ ಅದು ಈಗೋಗೆ. ಸಿ ಈಗೋ ಅಂತ ಅಂದರೆ ನಾವೆಲ್ಲ ಹೇಳ್ತೀವಿ ಈಗೋ ಇರ್ಕೂಡ್ದು, ಈಗೋನ್ ಬಿಟ್ಬಿಡಿ ಆಯಿತಾ. ಈಗೋನ್ ಬಿಟ್ಬಿಟ್ರೆ ಸತ್ತೋಗ್ಬಿಡ್ತೀರ. ಈಗೋನ್ ಬಿಡೋ ಎಷ್ಟು ಅದು ಇರಬೇಕೋ ಅದು ಅಲಂಕಾರವಾಗಿರಬೇಕು ಅಷ್ಟೇ. ಜಾಸ್ತಿ ಮಾಡೋಕ್ಕೋದ್ರೆ ಅದು ಬೇರೆ ಥರ ಆಗುತ್ತೆ. ಬಟ್ ಒಂದು ಆಭರಣನ ನಾವು ಹೆಂಗೆ ಆಕ್ಸೆಸರಿಯಾಗಿ ಹಾಕ್ಕೋಬೇಕೋ ಅದನ್ನು ನಾವು ಅಷ್ಟೇ ಆಕ್ಸೆಸರಿಯಾಗಿ ಹಾಕ್ಕೋಬೇಕು ಅಂತ ಅದು ಹಾಕಿರೋದು. ಆಮೇಲೆ ಆ ಟೈಲೂ ನಾವು ಮುಂಚೆ ಅಂದರೆ ಮಂಗಗಳಿಂದ ಮಾನವಲ್ಲ ಅದರಿಂದನೇ. ಸೊ ಆ ಮಂಗತ್ವ ಇಲ್ದಲೇ ನಾವು ಇರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅದಕ್ಕೆ ಆ ಟೈಲು. ಜಾಸ್ತಿ ಮಾತಾಡಿದ್ರೆ ತ್ರಿಶೂಲ ಇದೆ ಅಂತ ಅದಕ್ಕೊಂದು ಇಟ್ಟಿರೋದು ಅಷ್ಟೇ. ನೀವು ಎಲ್ಲ ಆಲ್ಫಬೆಟ್ಸ್ ನಿಮ್ಮ ಹೆಸರೇನು ಹೇಳಿ. ಈಗ ಮಂಗಳ ಅಲ್ವಾ, ನೋಡಿ ಎಮ್ ಇದೆ, ಎ ಇದೆ, ಎನ್ ಇದೆ, ಜಿ ಇದೆ, ಎಲ್ ಇದೆ, ಎ ಇದೆ ಮತ್ತೆ. ಸೊ ಎ ಟು ಝೆಡ್ ಎಲ್ಲ ಆಲ್ಫಬೆಟ್ ನಾನೇ ಡಿಸೈನ್ ಮಾಡಿದ್ದದು. ಒಂದು ದಿವಸ ಸುಮ್ಮನೆ ಕೂತ್ಕೊಂಡು ಬರಿತಾ ಇದ್ದಂಗೆ ಈ ಡಿಸೈನ್ ನನ್ನ ತಲೆಗೆ ಬಂತು. ಅದನ್ನೇ ಹಾಕಪ್ಪ ಅಂತ ಹೋಗಿ ಹಾಕ್ಸ್ಕೊಂಡೆ. ಆಮೇಲೆ ನೋಡಿದ್ರೆ ಅದರಲ್ಲಿ ಯಾವ ನೇಮ್ ನೀವು ಹುಡ್ಕಿದ್ರೂ ಇದೆ. ಆಮೇಲೆ ಈಗ ಡೆವಿಲ್ ಅಂತ ಬರುತ್ತಲ್ವಾ, ಡೆವಿಲ್ ಅನ್ನೋದು ನೀಟಾಗಿ ಕಾಣುತ್ತೆ ಅಲ್ಲಿ. ಡಿ ಇದೆ ನೋಡಿ, ಇ ಇದೆ, ವಿ ಇದೆ, ಐ ಇದೆ, ಎಲ್ ಇದೆ. 13 ನಂಬರ್ ಡೆವಿಲ್ಗೆ ಇಷ್ಟ, ಅದು ಇದೆ. ನಿಮ್ಗೆ ಏನೇನು ಬೇಕು ಎಲ್ಲ ಸಿಗುತ್ತಿಲ್ಲಿ. ನನ್ನ ಬರ್ತ್ ಡೇಟ್ 18 ಇದೆ. ಬಟ್ ನೆಗೆಟಿವ್ ಇದು ಕೊಡುತ್ತಲ್ವಾ ಇದು ನಿಮಗೆ? ಸಿ ನೆಗೆಟಿವಿಂದಾನೇ ಸಿನಿಮಾ ನಾವು ಶುರು ಮಾಡಿದ್ದು. ಫಸ್ಟು ನೆಗೆಟಿವ್ ಇರ್ತಿತ್ತು ಗೊತ್ತಾ, ಅದರಿಂದಾನೇ ಸಿನಿಮಾ ಇಂಡಸ್ಟ್ರಿ ಸೊ ನಾವು ನೆಗೆಟಿವ್ ಇಲ್ದಲೇ ಇಲ್ಲವೇ ಇಲ್ಲ. ಆಮೇಲೆ ಏನು ಗೊತ್ತಾ, ನೆಗೆಟಿವ್ಗಿರೋ ಅಂತಹ ಒಂದು ರೀಚು ಪಾಸಿಟಿವ್ಗಿಲ್ಲ. ನೀವು ಸೋಷಿಯಲ್ ಮೀಡಿಯಲ್ಲಿ ಕೆಟ್ಟ ಕಮೆಂಟ್ಸ್ ಬೇಗ ಫೇಮಸ್ ಆಗುತ್ತಾ, ಒಳ್ಳೆ ಕಮೆಂಟ್ಸ್ ಆಗುತ್ತೆ? ಕಾಂಟ್ರವರ್ಸಿನೇ ಬೇಗ ಫೇಮಸ್ ಆಗೋದು. ಏನಕ್ಕೆ ಅಂತಂದರೆ ಸಿ ಅಲ್ಲೂ ಒಂದು, ಈಗ ನಾವು ಪೊಲಿಟಿಕ್ಸಲ್ಲಿ ಏನು ಸೇಫ್ ಪಾಲಿಟಿಕ್ಸ್ ಮಾಡ್ತೀವಿ, ನೆಗೆಟಿವಿಟಿಗೂ ಒಂದು ಇದಿದೆ. ಇಲ್ಲ ಅದೇ ಬಿಡಲ್ಲ. ಆಮೇಲೆ ನಿಮ್ಮನ್ನ ಆ ನೆಗೆಟಿವಿಟಿನೇ ಬಂದು ಕರ್ಕೊಂಡು ಹೋಗ್ಬಿಡುತ್ತೆ. ಸೊ ಅದಕ್ಕೂ ಒಂದು ಇದಿದೆ, ಬಾರ್ಡ್ರ್ ಇದೆ, ಒಂದು ಲೈನ್ ಇದೆ. ಅಷ್ಟಕ್ಕೆ ನೀವು ನೆಗೆಟಿವ್ನು ಮಾಡಬೇಕು. ಸಿನಿಮಾ ಮಾತ್ರ ಮಾಡಬೇಕು. ತುಂಬ ಏನಾದರೂ ನೆಗೆಟಿವ್ ಮಾಡೋಕ್ಕೋದ್ರೆ ಆಮೇಲೆ ಬ್ಯಾಕ್ ಫೈರ್ ಆಗುತ್ತೆ. ಸೊ ಅಫ್ಕೋರ್ಸ್ ಪಾಸಿಟಿವ್ ನೆಗೆಟಿವ್ ಅನ್ನೋದು ಅದು 2 ಪೋಲ್ ಇದ್ದಂಗೆ. ಬಟ್ ನಾನೇನು ಹೇಳ್ತೀನಿ ಅಂದರೆ, ನೆಗೆಟಿವಿಂದ ಯಾರಿಗೂ ಒಂದು ಮನಸ್ಸಿಗೆ ನೋವು ಮಾಡಬಾರ್ದು. ಅರ್ಥ ಆಯ್ತಾ? ನೆಗೆಟಿವಿಂದ ನಮ್ಮಲ್ಲಿ ಏನು ನೆಗೆಟಿವ್ಸ್ ಇದೆ ಅದರಿಂದ ನಾವು ಹೆಂಗೆ ಡೆವಲಪ್ ಮಾಡ್ಕೊಳ್ಳೋದು. ಸಿನಿಮಾದಲ್ಲಿ ಅದು ಮುಂಚೆ ಅದನ್ನೇ ಮಾಡ್ತಾಯಿದ್ದೆ. ಐ ಆಮ್ ಸೀರಿಯಸ್ಲಿ ನೆಗೆಟಿವಿಂದನೇ ಡೆವಲಪ್ ಮಾಡಿ ಸಿನಿಮಾ ಮಾಡ್ತಿದ್ದಿದ್ದು. ಸೊ ನಮ್ಮಲ್ಲಿ ಏನು ನೆಗೆಟಿವ್ಸ್ ಇದೆ ಅದನ್ನು ಡೆವಲಪ್ ಮಾಡ್ಕೊಂಡು ನಾವೊಂದು ಒಳ್ಳೆ ಸಿನಿಮಾ ಆಗಬೇಕು ಜೀವನದಲ್ಲಿ. ಹೋಗಿ ಯಾರನ್ನೋ ಕೊಲೆ ಮಾಡಿಬಿಡಿ ಅಥವಾ ಬೇರೆ ಏನೋ ನೆಗೆಟಿವ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಅದಕ್ಕೆ ಯಾವುದೂ ಬಿಡೋದಿಲ್ಲ. ಸೊ ನನಗೆ ಆ್ಯಂಡ್ ಸಿನಿಮ್ಯಾಟಿಕ್ಕಾಗಿ ನೀವು ನೋಡಿದ್ರೆ ಡೆವಿಲ್ ಅನ್ನೋ ಕ್ಯಾರೆಕ್ಟ್ರು ಬ್ಯೂಟಿಫುಲ್ಲಾಗಿ ನೀವು ಪೋರ್ಟ್ರೇ ಮಾಡ್ಬೋದು. ಏಂಜಲ್ಸ್ನ ಮಾಡೋಕ್ಕಾಗಲ್ಲ ಅಂತಲ್ಲ, ಏಂಜಲ್ಸ್ಗೂ ಅವ್ರದ್ದೇ ಆದ ಒಂದು ರೀಚ್ ಇದೆ. ಏಂಜಲ್ ಇಲ್ದಲೇ ಡೆವಿಲ್ ಇಲ್ಲ, ಡೆವಿಲ್ ಇಲ್ಲದೆ ಏಂಜಲ್ ಇಲ್ಲ, ಅದು ಬೇರೆ ವಿಚಾರ. ಈಗ ಸಮುದ್ರ ಮಂಥನನೇ ಇದೆಯಲ್ಲ, ಈ ಕಡೆ ದೇವತೆಗಳು ಆ ಕಡೆ ಅಸುರರು. ಸೊ ಅದು ಇಟ್ ಇಸ್ ಫ್ರಮ್ ದ ಬಿಗಿನಿಂಗ್ ಅದು ಬಂದಿದೆ. ಬಟ್ ವಾಟ್ ಐ ಆಮ್ ಸೇಯಿಂಗ್ ಈಸ್ ಸಿನಿಮ್ಯಾಟಿಕಲಿ ಆ್ಯಸ್ ಎನ್ ಆರ್ಟಿಸ್ಟು ಇದನ್ನು ನೀನು ಯಾವುದಮ್ಮ ಪೋರ್ಟ್ರೇ ಮಾಡ್ತೀಯಾ, ನಿನ್ಗೆ ಏಂಜಲ್ ಆಗಬೇಕೋ ಡೆವಿಲ್, ನಾನು ಡೆವಿಲ್ ಆಗ್ತೀನಿ ಅಂತ ಸಿಂಪಲ್.